ಓಕೆ. ನಾವಿಲ್ಲಿ ಲತೀಶ್ ಸರ್ ಅವರ ಮನೆಗೆ ಬಂದಿದ್ದೇವೆ. ಈ ನಮ್ಮ ಆ, ಈ ಬಾರಿ ಈ ಬಯೋಟರ್ನ್ ಪ್ರಾಡಕ್ಟ್ ಯೂಸ್ ಮಾಡಿ ಲತೀಶ್ ಸರ್ ಚಿಕ್ಕಮ್ಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಆ ರಿಸಲ್ಟನ್ನು ಶೇರ್ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಮಾತಾಡಿ ಸರ್ ನೀವು ಈಗ. ಓಕೆ. ನನ್ನ ಹೆಸರು ಲತೀಶ್ ಪೂಜಾರಿ. ನನ್ನ ಊರು ಮುಲ್ಕಿ ಬಂದು ನನ್ನ ಇವರು ತಾಯಿಯ ತಂಗಿಯಾಗಿರ್ತಾರೆ, ವಸಂತಿ ಅಂತ ಇವರ ಹೆಸರು. ಅವರ ಮಗಳು ರಕ್ಷಿತಾ ಆಗಿರ್ತದೆ. ನಾವು ಇವರಿಗೆ ಹೆಲ್ತಿನ ಒಂದು ಪ್ರಾಬ್ಲಮ್ ಇತ್ತು. ಅಂದರೆ ಅವರಿಗೆ ಫಸ್ಟಿಗೆ ಗರ್ಭಕೋಶದ ಒಂದು ಪ್ರಾಬ್ಲಮ್ ಅಂತು. ಅವರಿಗೆ ಗರ್ಭಕೋಶದ ಒಂದು ಸರ್ಜರಿ ಕೂಡ, ಅದು ಆಪರೇಷನ್ ಕೂಡ ಆಯಿತು. ಅದ ನಂತರ ಅವರಿಗೆ ಇನ್ನೊಂದು ರಿಪೋರ್ಟ್, ಅಂದರೆ ಗರ್ಭಕೋಶ ಆಪರೇಷನ್ ನಂತರ ಒಂದು ತಿಂಗಳ ನಂತರ ಅವರಿಗೆ ಒಂದು ರಿಪೋರ್ಟ್ ಬರಬೇಕಿತ್ತು. ಆ ರಿಪೋರ್ಟ್ ಬಂದ ನಂತರ ಅವರಿಗೆ ಗೊತ್ತಾಯ್ತಿದ್ದು ಕ್ಯಾನ್ಸರ್ ಅಂತ. ಕ್ಯಾನ್ಸರ್ ಅದು 3ನೇ ಸ್ಟೇಜಲ್ಲಿದೆ ಅಂತ ಡಾಕ್ಟ್ರಿಂದ ರಿಪೋರ್ಟ್ ಕೂಡ ಬಂತು. ಆ ನಂತರ ಅವರಿಗೆ ಅದಕ್ಕೆ ಡಾಕ್ಟ್ರ್ ಹೇಳ್ತಿದ್ರು ತುಂಬ ಖರ್ಚಿದೆ, ಅವರಿಗೆ 6 ಕೀಮೋ ಇವರಿಗೆ ಮಾಡಬೇಕು ಅಂತ ಹೇಳಿದರು. ಅವರಿಗೆ ಕೀಮೋ ಮಾಡಲಿಕ್ಕೆ ಒಂದು ತಿಂಗಳ ನಂತರ ಅವರಿಗೆ ಕೀಮೋ ನಾವು ಮಾಡಿದ್ದೇವೆ. ಕೀಮೋ ಮಾಡಿದ ನಂತರ ಅವರಿಗೆ ಒಂದು ಮೋಷನ್ದ ಪ್ರಾಬ್ಲಮ್ ಎಲ್ಲ ಇತ್ತು. ಆನಂತರ ಒಂದು ತಿಂಗಳ ಬಿಟ್ಟು 2ನೇ ಕೀಮೋ ಆಯಿತು ಅಲ್ಲ, ನಿಮಗೆ ಆಯಿತು 2ನೇ ಕೀಮೋ ಆಯಿತು. ಕೀಮೋ ಆದ ನಂತರ ಅಲ್ಲಿ ಕೂಡ ಅವರಿಗೆ ಮೋಷನ್ದೆಲ್ಲ ಪ್ರಾಬ್ಲಮ್ ಇತ್ತು. ಅವರ ತಂಗಿ ತುಂಬ ದುಃಖದಲ್ಲಿ ನನ್ನ ಹತ್ರ ಹೇಳಿದರು. ಆವಾಗ ನಾನು ಕೂಡ ಈ ಪ್ರಾಡಕ್ಟನ್ನು ಯೂಸ್ ಮಾಡಿ 20 ದಿನ ಆಗಿತ್ತು. ನನಗೆ ಒಳ್ಳೆ ರಿಸಲ್ಟ್ ಬಂತು. ನಾನು ಅವರಿಗೆ ಸಜೆಸ್ಟ್ ಮಾಡಿದೆ, ಹೌದಲ್ಲ, ಸಜೆಸ್ಟ್ ಮಾಡಿದ ನಂತರ ಅವರು ಇದನ್ನು ನಮ್ಮ ಇಲ್ಲಿ ನೋಡಿ ಬೆಡ್ಡಲ್ಲೇ ಮಲಗಿದ್ದಾರೆ. ಇದನ್ನು ಡೇಯಲ್ಲಿ ಕೂಡ ಅವರು ಯೂಸ್ ಮಾಡ್ತಿದ್ರು, ರಾತ್ರಿ ಕೂಡ ಮಲಗ್ತಿದ್ರು, ಈಗ ತಲೆ ಕಟ್ತಿದ್ರು, ನೀರೆಲ್ಲ ಕುಡಿತಿದ್ರು. ಇದರ ನಂತರ ಅವರಿಗೀಗ 6 ಕೀಮೋ ಆಯಿತು. 6 ಕೀಮೋ ಆದರೂ ಈಗ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಬೆಳಿಗ್ಗೆ ಎದ್ದುಕೊಂಡು ಕಸ ಗುಡಿಸುವುದು, ತಿಂಡಿ ಮಾಡೋದು ಎಲ್ಲವನ್ನು ಮಾಡ್ತಿದ್ದಾರೆ. ಅದು ಕೂಡ ತುಂಬ ಗುಡ್ ನ್ಯೂಸ್ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ ಅವರಿಗೆ ಈಗ ಒಳ್ಳೆಯ ರಿಸಲ್ಟ್ ಬಂದಿದೆ. ಈಗ ಅವರಿಗೆ ಒಂದು ರಿಪೋರ್ಟ್ ಕೂಡ ಬಂದಿದೆ, ಅದು ಕೂಡ ಪಾಸಿಟಿವ್ ಆಗಿದೆ ಅಂತ. ಅದು ಕೂಡ ಅದರ ಜೊತೆಗೆ ಬ್ಲಡ್ ಟೆಸ್ಟ್ ಕೂಡ ಮಾಡಿದ್ದಾರೆ, ಅದು ಕೂಡ ಪಾಸಿಟಿವ್ ಆಗಿ ಬಂದಿದೆ. ತುಂಬ ಖುಷಿ ಇದೆ. ಆವಾಗ ನಾವು ತುಂಬ ದುಃಖದಲ್ಲಿದ್ದೇವೆ ನೋಡಿ. ಇಷ್ಟು ಅವರಿಗೆ ಇದೇ ಬೆಡ್ಡಲ್ಲಿ ಡೇಯಲ್ಲಿ ಕೂಡ ಮಲಗ್ತಿದ್ರು, ನೈಟಲ್ಲಿ ಕೂಡ ಮಲಗ್ತಿದ್ರು. ಅವರಿಗೆ ಆ ನಂತರ ಒಂದು ಜ್ವರ ಕೂಡ ಬಂತು. ಜ್ವರ ಬಂದಾಗ ಅವರು ಏನು ಹೆದರ್ತಿಲ್ಲ, ಅಷ್ಟು ಅವರಿಗೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿದೆ. ತುಂಬ ಖುಷಿ ಇದ್ದಾರಲ್ಲ ಅಮ್ಮ, ಖುಷಿ ಇದ್ದಾರೆ. ಅವರ ಮಗಳು ಕೂಡ ಇದ್ದಾರೆ, ಅವರು ತುಂಬ ಖುಷಿಯಲ್ಲಿದ್ದಾರೆ ನೋಡಿ. ಒಳ್ಳೆಯ ರಿಸಲ್ಟ್ ಬಂದಿದೆ. ಅದರ ಜೊತೆಗೆ ನಾವು ನಮ್ಮ ಸಾಗರ್ ಜೋಶಿ ಅವರಿಗೆ ಕೂಡ ನೀವು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಲ್ಲ, MD ಅವರಿಗೆ, ಸಾಗರ್ ಜೋಶಿಗೆ, ಹೌದಲ್ಲ? ಆಯಿತು. ನೀವು ಅವರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಯಿತು, ನಮಸ್ತೆ. ಓಕೆ, ಥ್ಯಾಂಕ್ ಯು.